ಬೀದರ್ ಜಿಲ್ಲೆಯ ಬೌದ್ಧಾಚಾರ್ಯರಿಗೆ ಮಾಸಿಕ ಗೌರವಧನ ನೀಡುವಂತೆ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಮನವಿ ಸಲ್ಲಿಸುವ ಸಂಬಂಧವಾಗಿ ಭಾರತೀಯ ಬೌದ್ಧ ಮಹಾಸಭೆ ಬೀದರ್ ಜಿಲ್ಲಾ ಶಾಖೆಯ ವತಿಯಿಂದ ಮಹತ್ವದ ಸಭೆ ನಡೆಯಿತು ಎಂದು ಕೇಂದ್ರ ಶಿಕ್ಷಕರು ಬೌದ್ಧಾಚಾರ್ಯರಿಗೆ ಪ್ರತ್ಯೇಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯ ಭಾರತೀಯ ಬೌದ್ಧ ಮಹಾಸಭೆ ಬೀದರ್ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ಆಯು ರಾಜಪ್ಪ ಗುನ್ನಾಳಿಕರ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಬೌದ್ಧಾಚಾರ್ಯರು ಹಾಗೂ ಧಮ್ಮಾಚಾರಿಗಳು ಭಾಗವಹಿಸಿ ಸಮಾಜದಲ್ಲಿ ಧಮ್ಮ ಪ್ರಚಾರ, ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ, ಸಮಾಜ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಬೆಳವಣಿಗೆಯಲ್ಲಿ ಬೌದ್ಧಾಚಾರ್ಯರು ಸಲ್ಲಿಸುತ್ತಿರುವ ಸೇವೆಗಳ ಕುರಿತು ಚರ್ಚೆ ನಡೆಸಿದರು. ಬೌದ್ಧಾಚಾರ್ಯರು ಧಮ್ಮ ಪ್ರವಚನ ಹಾಗೂ ಪುಣ್ಯ ನಮೋದನೆ ಕಾರ್ಯಕ್ರಮಗಳು, ಧಮ್ಮೆ ದೀಕ್ಷೆ, ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬೌದ್ಧ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಸರ್ಕಾರದಿಂದ ಮಾಸಿಕ ಗೌರವಧನ ನೀಡುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಮನವಿ ಸಲ್ಲಿಸಲು ಸಭೆಯಲ್ಲಿ ಏಕಮತದಿಂದ ನಿರ್ಧರಿಸಲಾಯಿತು. ಈ ಸಂಬಂಧ ಶೀಘ್ರದಲ್ಲೇ ಜಿಲ್ಲೆಯ ಬೌದ್ಧಾಚಾರ್ಯರ ಪರವಾಗಿ ಮನವಿ ಪತ್ರವನ್ನ ಸಿದ್ಧಪಡಿಸಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕರ್ನಾಟಕ ಅಥವಾ ಕಲ್ಯಾಣ ಇಲಾಖೆಗೆ ಸಲ್ಲಿಸುವುದು ಎಂದು ತಿಳಿಸಲಾಗಿತ್ತು. ಸಭೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಬೌದ್ಧಾಚಾರ್ಯರು, ಧಮ್ಮಾಚಾರಿಗಳು ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಇದೇ ರೀತಿಯ ಕ್ಷಣಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ನರಂಜಾ ಎಕ್ಸ್‌ಪ್ರೆಸ್. ಇವರ ಧಮ್ಮಕ ಕಾರ್ಯಕ್ಕೆ ಕೂಡ ಪರಿವಾರ ವಂದನೆಯನ್ನು ಸಲ್ಲಿಸುತ್ತಾ ಇಂದು ಭಾರತೀಯ ಬೌದ್ಧ ಮಹಾಸಭೆ ಬೀದರ್ ವತಿಯಿಂದ ಬೌದ್ಧಾಚಾರ್ಯರ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಸುಮಾರು 32 ಬೌದ್ಧ ವಿಹಾರದ ಬೌದ್ಧಾಚಾರ್ಯರ ಒಂದು ಸಭೆಯನ್ನು ಕರೆಯಲಾಗಿ ಈ ಒಂದು ಸಭೆಯಲ್ಲಿ ನಮ್ಮ ಭಾರತೀಯ ಬೌದ್ಧ ಮಹಾಸಭೆಯ ವತಿಯಿಂದ ವಿವಿಧ ಗ್ರಾಮಗಳಲ್ಲಿ ಮತ್ತು ಬಡಾವಣೆಗಳಲ್ಲಿ ಅಂಬೇಡ್ಕರ್ ಭವನಗಳನ್ನೇ ಬೌದ್ಧ ವಿಹಾರನ್ನಾಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿ ವಾರಕ್ಕೆ ಒಂದು ಸಲ ಪ್ರತಿ ರವಿವಾರದಂತೆ ಆಯಾ ಬಡಾವಣೆಯ ಎಲ್ಲ ಬೌದ್ಧರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಾನ್ ಬುದ್ಧರು ಬೋಧಿಸಿರ್ತಕ್ಕಂಥ ಬೌದ್ಧ ಧಮ್ಮದ ವಂದನಾ ಸೂತ್ರಪಟನ್ನು ಹೇಳುವುದಾಗಲಿ, ಬುದ್ಧ ಮತ್ತು ಆತನ ಧಮ್ಮದ ವಾಚನವನ್ನಾಗಲಿ, ಒಟ್ಟಾರೆಯಾಗಿ ಬೌದ್ಧ ಧಮ್ಮದ ಸಂಸ್ಕಾರಗಳು ನಡೆಸಿಕೊಂಡು ಹೋಗಬೇಕಂತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ತೀರ್ಮಾನವನ್ನು ಈ ಸಭೆಯಲ್ಲಿ ನಾವು ಮಾಡಿದ್ದೇವೆ. ಈ ಒಂದು ಸಭೆಯ ಮುಖಾಂತರ ಇಡೀ ಒಂದು ಬೀದರ್ ಜಿಲ್ಲೆಯಲ್ಲಿ ಬೌದ್ಧ ಧಮ್ಮದ ಆಚಾರ ವಿಚಾರಗಳು, ಸಂಸ್ಕಾರಗಳು ಗ್ರಾಮೀಣ ಭಾಗದ ಜನಗಳಿಗೆ ಕೂಡ ಹೆಚ್ಚು ಇದು ಪ್ರಚಾರ ಮತ್ತು ಪ್ರಸಾರ ಮಾಡಿ ಅವರಲ್ಲಿ ಒಂದು ಅರಿವು ಮೂಡಿಸಿ ಒಂದು ಸುಜ್ಞಾನದ ದಾರಿಯಲ್ಲಿ ಕರೆದುಕೊಂಡು ಹೋಗಬೇಕು. ಒಟ್ಟಾರೆಯಾಗಿ ಗ್ರಾಮೀಣ ಭಾಗದ ಜನಗಳು ಏನು ವಿಶೇಷವಾಗಿ ನಮ್ಮ ಯುವಜನಾಂಗ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೋ ಅವರನ್ನು ಕೂಡ ಸರಿಯಾದ ಮಾರ್ಗಕ್ಕೆ ತಗೊಂಡು ಬರಬೇಕು. ಒಟ್ಟಾರೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಒಂದು ದೊಡ್ಡ ಕನಸು ಅದು ಏನಂದರೆ ಭಾರತವನ್ನು ಪ್ರಬುದ್ಧ ಭಾರತವನ್ನಾಗಿ ಮಾಡಬೇಕು, ಆಮೇಲೆ ಶೋಷಿತ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ಆಶಯ ಆಕಾಂಕ್ಷೆ ಇಟ್ಟುಕೊಂಡು ಇವತ್ತು ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧಾಚಾರ್ಯರು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಬೌದ್ಧ ಧಮ್ಮದ ಪ್ರಚಾರ ಪ್ರಸಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿದ್ದೇವೆ ಎನ್ನುವ ವಿಚಾರವನ್ನು ತಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಮಾಡಬೇಕಾಗಿ ನಾನು ಅರಿಕೆ ಮಾಡಿಕೊಳ್ತೇನೆ. ನನ್ನ ಹೆಸರು ರಾಜಪ್ಪ ಗುನ್ನಾಳಿಕರ್, ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾಧ್ಯಕ್ಷರು ಬೀದರ್. Let me see.